ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ವಡ ಬಿಸಿ 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 ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ವಡ ಎಂಬ ಧ್ವನಿಗೆ ಮಾರು ಹೋದವರೇ ಇಲ್ಲ ಕಣ್ರಿ. ಹೌದು ರೀ, ಬೆಳಗಿನ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಇಡ್ಲಿ ತಿಂದ್ಬಿಟ್ವಿ ಅಂತ ಹೇಳಿದ್ರೆ ಆಹಾಹಾಹಾ ಅದರ ಮಜಾನೇ ಬೇರೆ ಕಣ್ರಿ. ಹೌದು ರೀ, ಆಹಾರ ಪಥ್ಯದಲ್ಲಿ ವೈದ್ಯರು ಹೇಳ್ತಾರೆ ಇಡ್ಲಿನ ಎಣ್ಣೆ ಅಂಶ ಹೆಚ್ಚಾಗಿ ಇರದು ಈ ಇಡ್ಲಿಯಲ್ಲಿ. 30 ಗ್ರಾಮ್ ಒಂದು ಇಡ್ಲಿಯಲ್ಲಿ ಕಾರ್ಬೋಹೈಡ್ರೇಟ್, ಫೈಬರ್, ಫ್ಯಾಟ್, ಪೊಟ್ಯಾಷಿಯಂ ಎಲ್ಲವೂ ಇರುತ್ತೆ ಕಣ್ರಿ. ಕ್ರಿಸ್ತಶಕ 1025ರಲ್ಲಿ ಚಾವುಂಡರಾಯ ಲೋಕೋಪಕಾರ ಕೃತಿಯಲ್ಲಿ ಇಡ್ಲಿಯನ್ನು ವರ್ಣನೆ ಮಾಡಿದ್ದಾರೆ. ಕ್ರಿಸ್ತಶಕ 1130ರಲ್ಲಿ 3ನೇ ಸೋಮೇಶ್ವರ ಅವರ ಕೃತಿಯಲ್ಲಿ ಅಂದರೆ ಮಾನಸೋಲ್ಲಾಸ ಕೃತಿಯಲ್ಲಿ ಇಡ್ಲಿಯ ವರ್ಣನೆ ಇದೆ. 15ನೇ ಶತಮಾನದ ಸೂಪ ಶಾಸ್ತ್ರದಲ್ಲೂ ಕೂಡ ಇಡ್ಲಿಯ ವರ್ಣನೆ. ಅಬ್ಬಬ್ಬಬ್ಬಾ, ವೆರೈಟಿ ಆಫ್ ಇಡ್ಲಿನ ನಾವು ನೋಡ್ತೀವಿ. ತಟ್ಟೆ ಇಡ್ಲಿ, ತರಕಾರಿ ಇಡ್ಲಿ, ಮಸಾಲೆ ಇಡ್ಲಿ, ಟೊಮ್ಯಾಟೊ ಇಡ್ಲಿ, ಅವರೆಕಾಳು ಇಡ್ಲಿ, ಮಲ್ಲಿಗೆ ಇಡ್ಲಿ, ಡ್ರೈ ಫ್ರೂಟ್ಸ್ ಇಡ್ಲಿ, ಪಾಲಕ್ ಇಡ್ಲಿ, ಸಬ್ಬಕ್ಕಿ ಇಡ್ಲಿ, ಮೆಂತ್ಯ ಸೊಪ್ಪು ಇಡ್ಲಿ, ಓಟ್ಸ್ ಇಡ್ಲಿ. ಅರೆ ಅಷ್ಟೇ ಅಲ್ಲ ರೀ, ಮಕ್ಕಳಿಗೋಸ್ಕರ ಸ್ಮೈಲಿ ಇಡ್ಲಿ, ಚಾಕ್ಲೇಟ್ ಇಡ್ಲಿ, ಇನ್ಸ್ಟೆಂಟ್ ಇಡ್ಲಿ. ವಾವ್, ಸೂಪರ್ ಅಲ್ವಾ? ನೀವು ಯಾವ ತರಹದ ಇಡ್ಲಿ ತಿಂದಿದ್ದೀರಾ? ಅರೆ ಹೊರಟ್ರಾ ಇಡ್ಲಿ ತಿನ್ನಲಿಕ್ಕೆ? 1 ಪ್ಲೇಟ್ ಇಡ್ಲಿ ಹೋ ಜಾಯ್.